ಅಕಾಮಃ ಸರ್ವಕಾಮೋ ವಾ ಮೋಕ್ಷಕಾಮ ಉದಾರಧೀಃ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷೋತ್ತಮಂ. ಪ್ರತಿಷ್ಠಾಕಾಮಃ ಪುರುಷಃ ರೋದಸಿ ಲೋಕಮಾತರೋ ಬ್ರಹ್ಮವರ್ಚಸಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ. ವಿದ್ಯಾಕಾಮಸ್ತು ಗಿರಿಶಃ ದಾಂಪತ್ಯಾರ್ಥಮುಮಾಂಸತೀಂ. ಇಂದ್ರಮಿಂದ್ರಿಯಕಾಮಸ್ತು ತೇಜಸ್ಕಾಮೋ ವಿಭಾವಸುಂ. ಆಯುಷ್ಕಾಮೋऽಶ್ವಿನೌ ದೇವೌ ಪುಷ್ಟಿಕಾಮ ಇದಾಂ ಯಜೇತ್. ವಿಶ್ವಾನ್ ದೇವಾನ್ ರಾಷ್ಟ್ರಕಾಮಃ ತಂತುಂ ತನ್ವನ್ ಪಿತॄನ್ ಯಜೇತ್. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿಶ್ವಾವಸು ಸಂವತ್ಸರದ ಆಷಾಢ ಕೃಷ್ಣ ಪಂಚಮಿ, ಟೀಕಾಚಾರ್ಯರ ಪಂಚಮಿ ಅಂತ ಕರೆಸಿಕೊಂಡಿರುವ ಈ ದಿನ ಈ ಅಂತಿಮ ಪ್ರಾಣಾಧಿಕರಣ, ಅದರ ಸೂತ್ರ ಪ್ರಾಣಸ್ತಥಾನುಗಮಾತ್ ಅಂತ. ಓಂ ಪ್ರಾಣಸ್ತಥಾನುಗಮಾತ್. ಓಂ ವಿಷ್ಣುಮೇವಾನಯನ್ ದೇವಾಃ ವಿಷ್ಣುಂ ಭೂತಿಮುಪಾಸತೆ ಸಯೇವ ಸರ್ವವೇದೋಕ್ತಃ ತದ್ರಥೋ ದೇಹ ಉಚ್ಯತೆ. ಇದು 28ನೇ ಸೂತ್ರ. ಅದಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಿಕ ನಾವೀಗ ನೋಡ್ತಾ ಇದ್ದೇವೆ. ಜಯತೀರ್ಥರ ಆರಾಧನೆ ಇರುವುದರಿಂದ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಅಂತ ಒಂದು ಶ್ಲೋಕ ಹೇಳಿದೆ. ಅದಕ್ಕಿಂತ ಮುಂಚೆ ಭಾಗವತದಲ್ಲಿ ಬಂದಂತಹ ಒಂದು ಮಂಗಲಾಚರಣವನ್ನು ಮಾಡಿದೆ. ಅದನ್ನು ಭಾಗವತ ಪ್ರವಚನದಲ್ಲೂ ಈ ಹಿಂದೆ ಮಾಡಿದ್ದೆ. ಇಲ್ಲೊಂದು ಬಾರಿ ಅದ್ರ ಗಮನ ಇರಲಿ ಎಲ್ಲರಿಗೂ ಅಂತ ಮಾಡಿದೆ ಅಷ್ಟೆ. ಭಾಗವತದ 2ನೇ ಸ್ಕಂದದ 4ನೇ ಅಧ್ಯಾಯ, 3 ಅಥವಾ 4ನೇ ಅಧ್ಯಾಯದಲ್ಲಿ ಬಂದಿರುವಂತಹ ವಿಚಾರ ಅದು. ಎಲ್ಲ ಕಾಮನೆಗಳಿಗೂ ಅಥವಾ ಮೋಕ್ಷ ಕಾಮನೆಯೇ ಇರಲಿ, ಎಲ್ಲ ಯಾವುದೇ ಕಾಮನೆ ಇರಲಿ ಅಥವಾ ಏನೇ ಕಾಮನೆ ಇಲ್ಲದೆ ಇರಲಿ, ಭಗವಂತನನ್ನ ಆರಾಧಿಸಬೇಕು ಅಂತಲ್ಲಿ ಬಂದಿದೆ. ಮತ್ತೆ ಪ್ರತಿಷ್ಠೆ ಜೀವನದಲ್ಲಿ, ಅಧ್ಯಾತ್ಮದ ಜೀವನದಲ್ಲಿ ನೆಲೆ ಸಿಗಬೇಕು ಅಂತಿದ್ರೆ ರೋದಸಿ ಲೋಕಮಾತರು ಶ್ರೀ ಮತ್ತು ಭೂದೇವಿಯರನ್ನ ಆರಾಧನೆ ಮಾಡಬೇಕು ಅಂತ ಅಲ್ಲಿ ಬಂದಿದೆ. ಶ್ರೀಭೂ ಅಂತ ನಾನು ಅದಕ್ಕೆ ಅರ್ಥ ಮಾಡಿದ್ದೇನೆ. ಯಾದವಾರ್ಯರು ವಿಜಯಧ್ವಜರೆಲ್ಲ ಆಕಾಶ ಮತ್ತು ಭೂಮಿ ಅಂತ ಅರ್ಥ ಮಾಡಿದ್ದಾರೆ. ನೀವು ಆ ಶ್ಲೋಕವನ್ನು ಮತ್ತೆ ಯಾವಾಗಾದರೂ ಅನುವಾದ ಸಮೇತ ನೋಡುವಾಗ ಈ ವ್ಯತ್ಯಾಸ ಕಂಡು ಬಂದರೆ ಅದಕ್ಕೆ ಇದು ಗೊತ್ತಿರಲಿ ಅಂತ ಈಗಲೇ ಹೇಳಿದೆ. ಕೇವಲ ಆಕಾಶ ಭೂಮಿಯನ್ನು ಆರಾಧನೆ ಮಾಡುವುದಾದ್ರ ಉದ್ದೇಶ ಅಲ್ಲ. ರೋದಸಿ ಅಂತನ್ನುವುದು ಭಗವಂತನ ಪತ್ನಿಯರಾದಂತಹ ಶ್ರೀಭೂದೇವಿಯರನ್ನ, ಭಗವಂತನ ಪತ್ನಿಯ 2 ರೂಪಗಳನ್ನ ಹೇಳುವ ಮಾತದು ಅಂತ ನನ್ನ ತಾತ್ಪರ್ಯ. ಮುಂದೆ ಬ್ರಹ್ಮವರ್ಚಸ್ ಬೇಕು ಅಂತಿದ್ದವನು ಮುಖ್ಯ ಪ್ರಾಣನನ್ನ ಅಥವಾ ಚತುರ್ಮುಖ ಬ್ರಹ್ಮನನ್ನ, ವಿದ್ಯೆ ಬೇಕು ಅಂತಿದ್ದವನು ದಕ್ಷಿಣಾಮೂರ್ತಿ ರೂಪನಾದ ದಕ್ಷಿಣಾಮೂರ್ತಿ ಎಂಬ ಹೆಸರುಳ್ಳ ರುದ್ರನನ್ನ, ದಾಂಪತ್ಯ ಜೀವನದ ಸ್ಥಿರತೆ ಬೇಕು, ಸುಖ ಬೇಕು ಅಂತಿದ್ದವರು ಪಾರ್ವತಿ ದೇವಿಯನ್ನ, ಇಂದ್ರಿಯ ಇಂದ್ರಿಯ ಶಕ್ತಿ ಬೇಕು ಅಂತಿದ್ದವರು ಇಂದ್ರನನ್ನ, ತೇಜಸ್ಸು ಬೇಕು ಅಂತಿದ್ದವರು ವಿಭಾವಸು ಅಂದ್ರೆ ಅಗ್ನಿ, ಸೂರ್ಯ ಅಥವಾ ಅಗ್ನಿ ಇವರನ್ನ, ಹಾಗೆ ಆಯುಷ್ಯ ಬೇಕು ಅಂತಿದ್ದವರು ಅಶ್ವಿನಿ ದೇವತೆಗಳನ್ನ, ಪುಷ್ಟಿ ದೇಹ ಪುಷ್ಟಿ ಇತ್ಯಾದಿಗಳು ಬೇಕು ಅಂತಿದ್ರೆ ಪೃಥ್ವಿ ದೇವಿಯನ್ನ, ವಿಶ್ವಾನ್ ದೇವಾನ್ ರಾಷ್ಟ್ರಕಾಮಃ ರಾಷ್ಟ್ರದ ಸುರಕ್ಷಿತವಾದ ರಾಷ್ಟ್ರದಲ್ಲಿ ನಾವು ಬದುಕಬೇಕು ಅಂತ ಅಪೇಕ್ಷೆ ಬಂದ್ರೆ ವಿಶ್ವಾನ್ ದೇವಾನ್ ಎಲ್ಲ ದೇವತೆಗಳನ್ನು ಆರಾಧನೆ ಮಾಡಬೇಕು. ಮತ್ತು ತಂತುಂ ತನ್ವನ್ ನಮ್ಮ ಸಂತಾನ ಸುರಕ್ಷಿತವಾಗಿರಬೇಕು, ಅದು ಜ್ಞಾನಭಕ್ತಿ ವೈರಾಗ್ಯಾದಿಗಳಿಂದ ಸಂಪನ್ನವಾದ ಜೀವನವನ್ನು ನಡೆಸುವಂತಾಗಬೇಕು ಅಂತ ಅಪೇಕ್ಷೆ ಇದ್ರೆ ಪಿತೃದೇವತೆಗಳನ್ನು ಆರಾಧನೆ ಮಾಡಬೇಕು ಅಂತ ಅಲ್ಲಿ ಬಂದಿದೆ. ಭಾಗವತದಲ್ಲಿ ಇದನ್ನು ಹೇಳಿದ್ದೇನೆ. ಇಲ್ಲಿ ಒಂದು ಬಾರಿ ಅಲ್ಲಿ ಕೇಳದೇ ಇದ್ದವ್ರ ಗಮನಕ್ಕೆ ಇಲ್ಲಿ ಇರಲಿ ಅಂತ ಹೇಳಿದ್ದೇನೆ. ಭಾಗವತದಲ್ಲಿ ಅಲ್ಲಿ ಬಂದಿರುವಂತಹ ಶ್ಲೋಕಗಳನ್ನ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ನಾನು ಹೇಳ್ತಾ ಇದ್ದೀನಿ. ತಾರತಮ್ಯಕ್ಕೆ ಅನುಗುಣವಾಗಿ ಆ ಶ್ಲೋಕಗಳನ್ನು ಹಿಂದೆ ಮುಂದೆ ಮಾಡ್ಕೊಂಡಿದ್ದೇನೆ. ಕೆಲವು ಪದಗಳನ್ನು ಬಿಟ್ಟಿದ್ದೇನೆ, ಕೆಲವು ಪಾದಗಳನ್ನು. ಇಂದ್ರಮಿಂದ್ರಿಯ ಕಾಮಸ್ತು
ಅದ್ರ ಮುಂದೆ ಮತ್ತೊಂದು ಏನೋ ಪಾದ ಇರ್ತದೆ, ಅದನ್ನ ಬಿಟ್ಟು ಮತ್ತೊಂದು ಯಾವುದೋ ಪಾದ ತಗೊಂಡು ಹೀಗೆ ಕಕ್ಷಾ ತಾರತಮ್ಯಕ್ಕೆ ಅನುಗುಣವಾಗಿ ಅದನ್ನ ಅಡ್ಜಸ್ಟ್ ಮಾಡಿ ಈಗ ನಿಮ್ಮ ಮುಂದೆ ಅದನ್ನ ಪ್ರಸ್ತುತಪಡಿಸಿದ್ದೇನೆ. ಇದು 3ನೇ ಅಧ್ಯಾಯದಲ್ಲಿ ಬರುವಂತ ಶ್ಲೋಕಗಳು ವಿಚಾರ. ಮುಂದೆ ತತ್ವ ಪ್ರಕಾಶಕ ನಾವು ನೋಡಬೇಕು. ಈ ಪೂರ್ವ ಪಕ್ಷವನ್ನು ನಾವು ಈಗ ನೋಡ್ಬೇಕು. ಸಂದೇಹಕ್ಕೆ ಏನು ಕಾರಣ ಅಂತ ಅನ್ನೋದನ್ನು ಈ ಹಿಂದೆ ನೋಡಿದ್ದೀವಿ. ಪೂರ್ವ ಪಕ್ಷ ಏನು ಅಂತ ನೋಡ್ಬೇಕು. ಕಳೆದ ದಿವಸ ಈ ಅಧಿಕರಣ ಯಾಕೆ ಹೊರಟಿದೆ ಅಂತ ಅನ್ನೋದನ್ನ ನಾವು ನೋಡಿದ್ದೇವೆ. ಅದು ಹೆಚ್ಚಿನ ಸಂಶಯ ಬಂದ್ರೆ ಆ ಸಂಶಯ ಪರಿಹಾರಕ್ಕಾಗಿ ಈ ಸೂತ್ರ ಹೊರಟಿದೆ. ವಾಸ್ತವಿಕವಾಗಿ ಈ ಸೂತ್ರ ಇಲ್ಲದೆ ಹೋದ್ರೂ ನಮಗೆ ಹಿಂದಿನ ಸೂತ್ರ ಅತೈವ ಪ್ರಾಣ ಅನ್ನೋ ಸೂತ್ರದಿಂದಲೇ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳಿಕ್ಕೆ ಬರ್ತಿತ್ತು ಅನ್ನೋದು ಕೂಡ ಗೊತ್ತಾಗಿದೆ ನಮಗೆ. ಅಭಿನವ ಚಂದ್ರಿಕಾ ಟಿಪ್ಪಣಿಗೆ ಅನುಸಾರವಾಗಿ ಗೊತ್ತಾಗಿದೆ. ಉಪಾಸನೆಗಾಗಿ ಇರುವಂಥವು ಮಂತ್ರ ತುಲ್ಯವಾದ ಸೂತ್ರಗಳು. ಆದ್ರಿಂದ ಅದರಲ್ಲಿ ಇಂಥದನ್ನ ಯಾಕೆ ಹೇಳಿದ್ರು ಅಂಥದನ್ನ ಯಾಕೆ ಹೇಳಲಿಲ್ಲ ಅಂತ ಅನ್ನೋದಕ್ಕೆ ಹೆಚ್ಚು ಅರ್ಥ ಇಲ್ಲ ಅಂತ ನನ್ನ ಅಭಿಪ್ರಾಯನೂ ಕೂಡ ಹೇಳಿದ್ದೆ. ಅದಕ್ಕೆ ಪೂರ್ವಕವಾಗಿ ಒಂದೆರಡು ಮಾತುಗಳು. ಸೂತ್ರದ ಸಂಖ್ಯೆ 562, 564 ಅನ್ನೋದ್ರ ಬಗ್ಗೆನೇ ವಿವಾದ ಇದೆ. ಅದೇನೇ ಇರಲಿ, ಎಷ್ಟೇ ಸಂಖ್ಯೆಯ ಸೂತ್ರಗಳನ್ನ ಅವರು ಮಾಡಿದ್ರು ಅವರು ಅಷ್ಟು ಸಂಖ್ಯೆಯ ನಿರ್ದಿಷ್ಟ ಸೂತ್ರಗಳನ್ನು ಮಾಡ್ಲಿಕ್ಕೂ ಕೂಡ ಒಂದು ಉದ್ದೇಶ ಇರ್ತದೆ. ಯಾವುದೋ ಸ್ವಲ್ಪ ನೆನಪಾಯಿತು ಇದನ್ನ ಹೇಳಿದೆ, ಇನ್ನೊಂದು ಯಾವುದೋ ನೆನಪಾಗಲಿಲ್ಲ ಅದನ್ನು ಬಿಟ್ಟೆ ಅಂತ ಇರೋದಿಲ್ಲ. ವೇದವ್ಯಾಸರು ಮೊದಲಾದ ಮಹನೀಯರ ಗ್ರಂಥ ರಚನೆಯಲ್ಲಿ ನಿರ್ದಿಷ್ಟ ಸಂಖ್ಯೆಯ ಸೂತ್ರಗಳನ್ನು ರಚನೆ ಮಾಡಲಿಕ್ಕೆ ನಿರ್ದಿಷ್ಟ ಸಂಖ್ಯೆಯ ಶ್ಲೋಕಗಳನ್ನ ಮತ್ತೆ ಅಧ್ಯಾಯಗಳನ್ನ, ಸ್ಕಂದಗಳನ್ನ, ಪರ್ವಗಳನ್ನ ಮಾಡಲಿಕ್ಕೆ ಅವ್ರಿಗೊಂದೇನೋ ಉದ್ದೇಶ ಇರ್ತದೆ. ಅದನ್ನ ಆಧುನಿಕ ವಿದ್ವಾಂಸರಲ್ಲಿ ಬನ್ನಂಜ ಗೋವಿಂದಾಚಾರ್ಯರು ಆ ಸಂಖ್ಯೆಗೆ ಒಂದು ಅರ್ಥವನ್ನ, ಒಂದು ಗಣಿತವನ್ನ ಹೇಳೋ ಪ್ರಯತ್ನ ಮಾಡಿದ್ದಾರೆ. 18 ಪರ್ವಗಳು ಯಾಕೆ, 18 ಅನ್ನೋದು ಜಯದ ಸಂಕೇತ, ಹೀಗೆಲ್ಲ ಏನೋ ಮಾಡಿದ್ದಾರೆ. ಕೆಲವು ಅವ್ರು ಹೇಳಿದ್ರಲ್ಲಿ ಕೆಲವು ನಮಗೆ ಒಪ್ಪಿಗೆ ಆಗ್ತವೆ, ಕೆಲವು ಆಗೋದಿಲ್ಲ ಅನ್ನೋದು ಗಮನದಲ್ಲಿರಲಿ. ಆದ್ರೂ ಅದೊಂದು ಪ್ರಯತ್ನ. ಆತ ನಿರ್ದಿಷ್ಟವಾದ ಸಂಖ್ಯೆಯಲ್ಲೇ ಸೂತ್ರಗಳನ್ನ ಮಾಡಲಿಕ್ಕೆ ಅಲ್ಲಿ ಪುನರುಕ್ತಿ ಬಂದಂತೆ ಕಾಣಿಸಬಹುದು ನಮಗೆ. ಇನ್ನೊಂದು ಕಡೆ ಯಾವುದೋ ಹೇಳಬೇಕಾದನ್ನ ವೇದವ್ಯಾಸರು ಹೇಳಲಿಲ್ಲ ಅಂತ ಕಾಣಿಸಬಹುದು. ಹೀಗೆಲ್ಲ ಬಂದ್ರು ಅದಕ್ಕೊಂದು ನಿರ್ದಿಷ್ಟ ಉದ್ದೇಶ ಇದೆ ಅನ್ನೋದನ್ನು, ಅಷ್ಟೇ ಸಂಖ್ಯೆಯಲ್ಲಿ ಹೇಳಲಿಕ್ಕೆ ನಿರ್ದಿಷ್ಟ ಸಂಖ್ಯೆಯನ್ನು ಹೇಳಲಿಕ್ಕೆ ಒಂದು ಉದ್ದೇಶ ಇದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ತತ್ರ ನ ಪ್ರಾಣ ವಿಷ್ಣು ಕಿಂತು ವಾಯುವಾದಿರೇವೇತಿ ಪೂರ್ವಪಕ್ಷ. ಪ್ರಾಣಶಬ್ದವಾಚ್ಯನಾದವನು ವಿಷ್ಣು ಅಲ್ಲ, ಹೊರತು ವಾಯು ಮತ್ತೊಬ್ಬ ಯಾರೋ ಆಗಿದ್ದಾನೆ ಪೂರ್ವಪಕ್ಷ. ಯಾಕೆ ಅಂದ್ರೆ ಇಲ್ಲಿ ಈ ಸೂತ್ರದಲ್ಲಿ ತಾವಾಯಿತಾಹ ಶೀರ್ಷನ್ ಶ್ರೇಷ್ಠಿತಾಹ ಅಂತೇನು ಸೂತ್ರ ಇದೆ, ಅಂತೇನು ವೇದವಾಕ್ಯ ಇದೆ. ಇಲ್ಲಿ ವರ್ಣಿತನಾದಂತಹ ಪ್ರಾಣ ಇಂದ್ರಿಯಗಳಲ್ಲಿ ಪಠಿತನಾಗಿದ್ದಾನೆ, ಇಂದ್ರಿಯ ಗಣದಲ್ಲಿ ಒಬ್ಬ ಅಂತ ಪ್ರತಿಪಠಿತನಾಗಿದ್ದಾನೆ. ಇಂದ್ರಿಯಗಳ ಜೊತೆಗಿರುವಿಕೆ, ಇಂದ್ರಿಯಗಳಲ್ಲಿ ಒಬ್ಬನಾಗಿರುವಿಕೆ ಅಥವಾ ಇಂದ್ರಿಯಾಧಿಪನಾಗಿರುವಿಕೆ ಅನ್ನುವುದು ಇದು ಮುಖ್ಯ ಪ್ರಾಣನ ಮತ್ತು ಯಾವುದೋ ಒಬ್ಬ ವಾಯುವಿನ ಲಕ್ಷಣ ಇದು. ಹೊರತು ವಿಷ್ಣುವಿಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶವೂ ಕೂಡ ಇಲ್ಲ. ನಚ ಏತಲ್ಲಿಂಗಂ ಅಂದ್ರೆ ಇಂದ್ರಿಯಗಣ ಪಠಿತತ್ವ, ಇಂದ್ರಿಯಾಂತರ್ಭೂತತ್ವ, ಇಂದ್ರಿಯ ಗಣಾಂತರ್ಭೂತತ್ವ ಅನ್ನುವ ಲಿಂಗ ಏನಿದೆ, ಇದು ವಿಷ್ಣುವಿನಲ್ಲಿ ಅವಕಾಶವನ್ನ ಹೊಂದುವುದೇ ಇಲ್ಲ. ಎಲ್ಲಿ ಹೊಂದುತ್ತದೆ ಅಂದ್ರೆ ಉಪಪದ್ಯತೆ ಮುಖ್ಯ ಪ್ರಾಣಾದಿಶು, ಮುಖ್ಯ ಪ್ರಾಣನೋ ಮತ್ತೊಬ್ಬನೋ ಅವರಲ್ಲಿ ಯಾರೋ ಒಬ್ಬರಲ್ಲಿ ಇದು ಸೇರಿ ಹೋಗ್ತದೆ, ಅವ್ರು ಯಾರೋ ಒಬ್ಬರನ್ನ ಹೇಳ್ತದೆ. ಅತಃ ತೇಷಾಮನ್ಯತಮಸ್ಯೇವ ಪ್ರಾಣತ್ವಾತ್. ಆದ್ರಿಂದ ಅವರಲ್ಲಿ ಯಾರೋ ಒಬ್ಬನೇ ಈ ಪ್ರಾಣ ಆಗಬೇಕು, ಹೊರತು ಈ ವಿಷ್ಣು ಇಲ್ಲಿ ಪ್ರಾಣ ಆಗುವುದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕೆ ಏನರ್ಥ ಸೂತ್ರಕ್ಕೆ ಅಂದ್ರೆ, ಕಣ್ಣು, ಕಿವಿ, ಮನಸ್ಸು, ವಾಕ್, ಪ್ರಾಣ ಇವೆಲ್ಲವೂ ಕೂಡ ತಲೆಯನ್ನ ಆಶ್ರಯಿಸಿಕೊಂಡಿವೆ. ತಾಹ ವಾ ಏತಾಹ, ವಾ ಅಂದ್ರೆ ಏವ ಅಂತ ಅರ್ಥ. ತಾಹ ಏತಾಹ ಅಲ್ಲಿ ಹಿಂದೆ ಹೇಳಲ್ಪಟ್ಟ ಏತಾಹ ಸಹ ಏಷಃ ಅಂತಿದ್ದಂಗೆ. ಅವು ಯಾವ್ಯಾವವು ಚಕ್ಷು, ಶ್ರೋತ್ರ ಮೊದಲಾದವುಗಳು. ವಾಕ್ ಪ್ರಾಣ ಅಲ್ಲಿ ಪ್ರಾಣನವರೆಗೆ ಎಲ್ಲವೂ ಕೂಡ ಶೀರ್ಷನ್ ಶ್ರಿತಾಹ, ಇವೆಲ್ಲವೂ ಕೂಡ ತಲೆಯನ್ನ
ಆಶ್ರಯಿಸಿಕೊಂಡಿವೆ ಅಂತ ಹೀಗೆ ಅಲ್ಲಿ ಅದರ ತಾತ್ಪರ್ಯ. ಇತ್ಯತ್ರ ಪ್ರಾಣಸ್ಯ ವಿಷ್ಣುತ್ವಂ ನೈವಿದ್ಯತೆ ಭಾಷ್ಯವಾಕ್ಯ ನಾನು ಓದ್ತಿರೋದು. ಇಲ್ಲಿ ವರ್ಣಿತನಾದ ಪ್ರಾಣ ವಿಷ್ಣು ಆಗೋದಿಲ್ಲ, ಯಾಕೆಂದ್ರೆ ಇಂದ್ರಿಯ ಸಹ ಅಭಿಧಾನಾತ್, ಇಂದ್ರಿಯಗಳ ಜೊತೆಗೆ ಅವನು ಪಠಿತನಾಗಿದ್ದಾನೆ ಅಂತ. ಮುಂದೆ ಟೀಕಾವಾಕ್ಯ ನೋಡ್ಬೇಕು ನಾವು. ಪ್ರಾಣತ್ವಾತ್ ಪ್ರಾಚೀನ ಪ್ರಾಣ ಆನಂದಮಯ ಅಪಿ ಅನ್ಯ ಏವೇತಿ ಭಾವ. ಹೀಗೆ ಇಲ್ಲಿ ಹೇಳಲ್ಪಟ್ಟ ಪ್ರಾಣ, ಅದಕ್ಕೆ ಏತತ್ ಪ್ರಾಣ ಮತ್ತು ಪ್ರಾಚೀನ ಪ್ರಾಣ ಅಂತ ಹೇಳ್ತಿರೋದು. ಏತತ್ ಪ್ರಾಣ ಅಂದ್ರೆ ಇಲ್ಲಿ ಹೇಳಲ್ಪಟ್ಟ ಪ್ರಾಣ, ಪ್ರಾಚೀನ ಪ್ರಾಣ ಅಂದ್ರೆ ಬೇರೆ ಕಡೆ ಹಿಂದೆ ಹೇಳಲ್ಪಟ್ಟಂತ ಪ್ರಾಣ ಅಂತ ಅರ್ಥ. ಪ್ರಾಚೀನ ಪ್ರಾಣ ಏನು ಆನಂದಮಯ ಅಂತ ನೀವು ಹೇಳಿದ್ರಲ್ಲ ತತ್ವವಾದಿಗಳು, ಅವನು ಕೂಡ ಅನ್ಯಾಯವ, ಈ ನಿಮ್ ವಿಷ್ಣು ಅಲ್ಲವೇ ಅಲ್ಲ. ನೀವು ಅವನನ್ನು ಕೂಡ ವಿಷ್ಣು ಅಂತ ಹೇಳಿ ಕೊಟ್ಟಿದ್ದೀರಿ, ಅವನು ವಿಷ್ಣು ಅಲ್ಲ, ಇವನು ವಿಷ್ಣು ಅಲ್ಲ ಅಂತ ಅದರ ತಾತ್ಪರ್ಯ. ಸಿದ್ಧಾಂತಯತ್ ಸೂತ್ರ ಅವತಾರ್ಯ ವ್ಯಾಚಷ್ಟೆ, ಸಿದ್ಧಾಂತವನ್ನು ಹೇಳುವ ಸೂತ್ರವನ್ನ ತೋರಿಸಿ ಆಮೇಲೆ ಅದನ್ನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಏನಂತ ಅತಯೇವ ಅತ ಇತಿ ಅತ ಆಹ ಅಂತ ಆಚಾರ್ಯರ ಭಾಷ್ಯವಾಕ್ಯ. ತದ್ವೈತ್ವಂ ಪ್ರಾಣೋ ಅಭವಃ ಇತಿ ಶ್ರುತಾವಿವ ಅತ್ರಾಪಿ ಶ್ರುತಃ ಪ್ರಾಣಃ ವಿಷ್ಣುರೇವ. ಹಿಂದೆ ಯಜುರ್ವೇದದ ಶುಕ್ಲ ಯಜುರ್ವೇದದ ತದ್ವೈತ್ವಂ ಪ್ರಾಣೋ ಅಭವಃ ಅಂತ ಏನೊಂದು ವೇದವಾಕ್ಯ ಇದೆ. ಅದಕ್ಕನುಸಾರವಾಗಿ ಅಲ್ಲಿ ವರ್ಣಿತನಾದಂತಹ ಪ್ರಾಣ ಅಂದ್ರೆ ವಿಷ್ಣು ಹೇಗೋ ಹಾಗೆ ಇಲ್ಲಿ ಈ ಐತರೇಯ ಆರಣ್ಯಕದಲ್ಲಿ ವರ್ಣಿತನಾದಂತಹ ವಿಷ್ಣುವು ಕೂಡ ಪ್ರಾಣನೇ ಆಗಿದ್ದಾನೆ. ಶ್ರುತಃ ಪ್ರಾಣ ವಿಷ್ಣುರೇವ. ಏನದು, ಯಾಕೆ ಹಾಗೆ ಅಂದ್ರೆ ವಿಷ್ಣುಲಿಂಗಾನಾಂ ದೇವತೋಪಾಸ್ಯತ್ವಾದಿ, ವಿಷ್ಣುವಿನ ಲಿಂಗಗಳು ಕೆಲವು ಇಲ್ಲಿ ಕಂಡು ಬರ್ತಾ ಇವೆ. ಅವ್ಯಾವು ಅಂದ್ರೆ ದೇವತೋಪಾಸ್ಯತ್ವ, ದೇವತೆಗಳಿಂದ ಉಪಾಸಿಸಲ್ಪಟ್ಟಿರುವಿಕೆ ಮೊದಲಾದ ಗುಣಗಳಿವು. ದೇವತಾಭಿಹಿ ಉಪಾಸ್ಯ ದೇವತೋಪಾಸ್ಯ, ತಸ್ಯ ಭಾವ ದೇವತೋಪಾಸ್ಯಸ್ಯ ಭಾವ ದೇವತೋಪಾಸ್ಯತ್ವಂ, ಅದೇ ಮೊದಲಾದ ಧರ್ಮಗಳು ಅಂತ ಅದರ ತಾತ್ಪರ್ಯ. ಇವೆಲ್ಲವೂ ಗುಣಗಳು ಅಸ್ಮಿನ್ ಪ್ರಾಣೆ ಅನುಗಮಾತ್, ಈ ಪ್ರಾಣನಲ್ಲೇ ಇವೆಲ್ಲ ಹೊಂದುತ್ತವೆ ಅಂತ ಅರ್ಥ ಅಲ್ಲ, ಅದು ಮತ್ತೆ ಹೇಳಲ್ಪಟ್ಟಿವೆ ಅಂತ ಅರ್ಥ. ಅನುಗಮ, ಈಗ ಅಭ್ಯಾಸ ಅನುವೃತ್ತಿ ಅಂತೆಲ್ಲ ಹೇಳ್ತಾರಲ್ಲ ಆ ಥರ ಇದು. ಈ ಎಲ್ಲ ಗುಣಗಳು ಅಸ್ಮಿನ್ ಪ್ರಾಣೆ, ಈ ಮಹಾಪ್ರಾಣನಾದ ಭಗವಂತನಲ್ಲೇ ಅನುಗಮಾತ್ ಅಂದ್ರೆ ಅದಕ್ಕರ್ಥ ಅನುವೃತ್ತೇ, ಅನುಗಮಾತ್ ಈಸ್ ಈಕ್ವಲ್ ಟು ಅನುವೃತ್ತೇ ಈಸ್ ಈಕ್ವಲ್ ಟು ಅಭ್ಯಾಸಾತ್. ಮತ್ತೆ ಅದನ್ನೇ ವರ್ಣನೆ ಮಾಡಿದ್ದಾರೆ. ಈ ಮಹಾಪ್ರಾಣನೆನಿಸಿಕೊಂಡಿರುವಂತಹ ಭಗವಂತನನ್ನೇ ವರ್ಣನೆ ಮಾಡಿದ್ದಾರೆ. ಪ್ರಾಣಸ್ತಥಾ ಅನುಗಮಾತ್ ಸೂತ್ರದಲ್ಲಿ ಇದೆಯಲ್ಲ, ತಥಾ ಅನ್ನೋ ಶಬ್ದಕ್ಕೆ ಸಮುಚ್ಚಯ ಅಂತ ಅರ್ಥ. ಇಲ್ಲಿ ಕೂಡ ಪ್ರಾಣ ತಥಾ ಅನುಗಮಾತ್, ಅಲ್ಲಿ ಮಾತ್ರ ಅಲ್ಲ ಇಲ್ಲಿ ಕೂಡ ಅಂತ ಅದರ ತಾತ್ಪರ್ಯ. ಅತಃ ಅತ್ರಾಪಿ ಇತ್ಯಾಹ, ಆದ್ರಿಂದ ಭಾಷ್ಯದಲ್ಲಿ ಅತ್ರಾಪಿ ಪ್ರಾಣೋ ವಿಷ್ಣುರೇವ ಇತ್ಯಾಜ್ಯನುಗಮಾತ್ ಆದ ಮೇಲೆ ಒಂದು ಭಾಷ್ಯವಾಕ್ಯದಲ್ಲಿ ಫುಲ್ ಸ್ಟಾಪ್ ಇದೆ. ಫುಲ್ ಸ್ಟಾಪ್ ಇದ್ರೂ ಆಯ್ತು, ಇದ್ದೇ ಹೋದ್ರೂ ಆಯ್ತು. ಅನುಗಮಾತ್ ಅಂತ ಇದೆಯಲ್ಲ ಸೂತ್ರದಲ್ಲಿ, ಅನುಗಮಾತ್ ಅನ್ನೋದು ಏನರ್ಥ, ಹೀಗೆ ಅಭ್ಯಾಸ ಅಂದ್ರೆ ಮತ್ತೆ ವರ್ಣನ ಅದು ಇರುವುದರಿಂದ ಅಂತ ಅರ್ಥ. ಅದೇ ಇದೇ ಮೇಲಿಂದ ಬಂದದ್ದೇ ವರ್ಣನೆ. ತಮ್ ದೇವ ಪ್ರಾಣಯಂತ ಅಂತ ಒಂದು ವರ್ಣನೆ, ಸಯೇಷಃ ಅಸುಹು ಏಷ ಪ್ರಾಣ ಅಂತ ಅವನ ಬಗ್ಗೆನೇ ವರ್ಣನೆ. ಪ್ರಾಣದ ಚೈತ್ಯೇವ ವಿದ್ಯಾತ್ ಅಂತ ಮತ್ತೆ ಪ್ರಾಣ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಇವೆಲ್ಲ ಐತರೇಯ ಉಪನಿಷತ್ತು ಅದರ ಭಾಗಗಳು. ಇನ್ನು ಗಮನಿಸಿ, ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4 ಭಾಗವಾಗಿರ್ತದೆ ಈ ವೇದ ಅಂತನೂ. ಮಂತ್ರದಲ್ಲಿ ಈ ದೇವತೆಗಳ ವರ್ಣನಾಪರವಾಗಿರ್ತದೆ. ಬ್ರಾಹ್ಮಣ ಅಂದ್ರೆ ಯಜ್ಞದ ಮುಖಗಳು, ಆಚರಣೆ ಮುಖಗಳನ್ನು ವರ್ಣನೆ ಮಾಡ್ತದೆ. ಆರಣ್ಯಕ ಅಂತನೋದು ಮತ್ತೆ ಉಪನಿಷತ್ತು ಅಂತನೋದು, ಇವೆರಡೂ ಕೂಡ ಭಗವತ್ ತತ್ವವನ್ನೇ ವರ್ಣನೆ ಮಾಡ್ತವೆ. ಅದರಲ್ಲಿ ಉಪನಿಷತ್ತು ಅನ್ನೋದು ಪರತತ್ವವನ್ನು ಹೆಚ್ಚು ವರ್ಣನೆ ಮಾಡ್ತದೆ. ಆರಣ್ಯಕ ಅನ್ನೋದು ಈ ಹಿಂದಿನ ಈ ಬ್ರಾಹ್ಮಣ ಏನಿರ್ತದಲ್ಲ, ಆ ಬ್ರಾಹ್ಮಣ ಮತ್ತು ಉಪನಿಷತ್ತಿನ ಒಂದು ಕೊಂಡಿ ಅಂತ ಇರ್ತದೆ.
ಬ್ರಾಹ್ಮಣಗಳು ಪೂರ್ಣವಾಗಿ ಕರ್ಮವನ್ನೇ ವರ್ಣನೆ ಮಾಡ್ತವೆ, ಅಂದ್ರೆ ಅಟ್ಲೀಸ್ಟ್ ಹೊರದೃಷ್ಟಿಗೆ. ಮತ್ತು ಉಪನಿಷತ್ತುಗಳು ಪೂರ್ಣವಾಗಿ ಭಗವತ್ ತತ್ವವನ್ನೇ ವರ್ಣನೆ ಮಾಡ್ತವೆ. ಇವೆರಡರದ್ದು ಸಂಗಮದಂತೆ ಇರ್ತದೆ ಆರಣ್ಯಕ. ಒಂದು ವಿಷಯ ಗೊತ್ತಿಲ್ಲ, ಆಚಾರ್ಯರು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮಂತ್ರ, ಬ್ರಾಹ್ಮಣ, ಆರಣ್ಯಕ ಅಂತ ಹೀಗೆ ನಾಲ್ಕನ್ನ ಹೇಳಲಿಲ್ಲ. ಒಂದ್ ಕಡೆ ಆರಣ್ಯಕ ಮತ್ತು ಉಪನಿಷತ್ತು ಎರಡೂ ಒಂದೇ ಅಂತಾನೆ ಒಂದ್ ಕಡೆ ವರ್ಣನೆ ಮಾಡಿಬಿಟ್ಟಿದ್ದಾರೆ. ಯಥೋ ವಿಷ್ಣು ತ್ರಿಷೂದಿತ, ವಿಷ್ಣುವೇ ಈ ಮೂರರಲ್ಲಿ ವರ್ಣಿತನಾಗಿದ್ದಾನೆ ಅಂತ ಒಂದ್ ಕಡೆ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಮಂತ್ರ, ಬ್ರಾಹ್ಮಣ, ಆರಣ್ಯ ಮತ್ತೆ ಆರಣ್ಯಕ ಅಥವಾ ಉಪನಿಷತ್ತು ಅಂತ ನೀವು ತಿಳ್ಕೊಂಡ್ಬಿಟ್ರೆ, ಒಂದು ದೇವತಾ ವರ್ಣನ ಪರ, ಇನ್ನೊಂದು ಯಜ್ಞಭಾಗ ಪರ, ಮತ್ತೊಂದು ಪರತತ್ವ ವರ್ಣನ ಪರ ಅಂತಿಷ್ಟೇ ತಿಳ್ಕೊಂಡ್ಬಿಟ್ರು ಸಾಕು. ಈಗ ನಾವು ತಮ್ಮ ದೇವ ಪ್ರಾಣಯಂತ ಸಯೇಶೋಸುಹು ಸಯೇಶ ಪ್ರಾಣ ಪ್ರಾಣರಚ ಇತ್ಯೇವ ವಿದ್ಯಾತಂತ ಈ ನಾಲ್ಕನ್ನು ನಾವೇನು ನೋಡ್ತಾ ಇದ್ದೀವಲ್ಲ, ಹಾಗೆ ತದಯಂ ಪ್ರಾಣೋದಿತಿಷ್ಠತಿ, ಇವೆಲ್ಲವೂ ಕೂಡ ಈ ಐತರೆಯ ಆರಣ್ಯಕ ಅಂತ ಕಂಡು ಬರ್ತಾ ಇದೆಯಲ್ಲ. ಇವತ್ತು ನಾವು ನೋಡುವ ಐತರೆಯ ಉಪನಿಷತ್ತು ಅಂತ ಏನಿದೆ, ಆ ಐತರೆಯ ಉಪನಿಷತ್ತು ಆರಣ್ಯಕದಲ್ಲಿ ಬಂದಿದೆ. ಇದು ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಕೆಲವು ಕಡೆ ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ ಪೂರ್ಣ ಬೇರೆ ಬೇರೆನೇ ಇರ್ತದೆ. ಕೆಲವು ಕಡೆ ಉಪನಿಷತ್ತು ಆರಣ್ಯಕದಲ್ಲೇ ಬಂದ್ಬಿಡ್ತದೆ, ಆರಣ್ಯಕದ ಒಂದು ಭಾಗವಾಗೇ ಬಂದಿರ್ತದೆ. ಇವತ್ತು ಉಪನಿಷತ್ತು ನೀವು ತೆಗೆದು ಐತರೆಯ ಉಪನಿಷತ್ತು ಅಂತ ತೆಗೆದು ನೋಡಿದ್ರು ಐತರೆಯ ಆರಣ್ಯಕ ಆದ್ರೆ ಇಷ್ಟನೇ ಪ್ರಘಟ್ಟಕ, ಇಷ್ಟನೇ ಅಧ್ಯಾಯ ಹೀಗೆ ಬರ್ತದೆ. ಅದಕ್ಕಾಗಿ ಇದು ನಮಗೆ ಸಿಗೋದು ಐತರೆಯ ಉಪನಿಷತ್ತರಲ್ಲಿ ಸಿಗ್ತವೆ ಈ ಎಲ್ಲ ವೇದವಾಕ್ಯಗಳು ಕೂಡ. ಹೀಗೆ ಅನುಗಮ ಇದೆ. ಅತ್ರಾಪಿ ಅಂತ ಅದರ ಆಚಾರ್ಯರು ಹೇಳುವ ತಾತ್ಪರ್ಯ ಹೀಗೆ. ಇತ್ಯಾದಿ ಅನುಗಮಾತಿ, ಇವೆಲ್ಲ ಅನುಗಮ ಇರೋದ್ರಿಂದ ಅತ್ರಾಪಿ ಪ್ರಾಣ ವಿಷ್ಣುರೇವ, ಅದರಿಂದ ಇಲ್ಲಿ ವರ್ಣಿತನಾದ ಪ್ರಾಣವು ಕೂಡ ವಿಷ್ಣುವೇ ಆಗಿದ್ದಾನೆ ಅಂತ ಅದು ತಾತ್ಪರ್ಯ. ಈ ವಿಷ್ಣುವನ್ನೇ ಅನೇಕ ಬಾರಿ ಪ್ರಾಣ ಎಂಬ ಶಬ್ದದಿಂದ ಹೇಳ್ತಾರೆ ಅಂತ ಅರ್ಥ. ತಮ್ ದೇವ ಪ್ರಾಣಯಂತ ಅಂತಿದೆ. ಅದಕ್ಕೆ ಮೊದಲನೇದಕ್ಕೆ ಏನರ್ಥ? ತಮ್ ಪ್ರಾಣಂ, ಆ ಪ್ರಾಣ ಶಬ್ದ ವಾಚ್ಯನಾದ ಒಬ್ಬ ಪರತತ್ವವನ್ನ ದೇವಾಹ ದೇವತೆಗಳು ಪ್ರಾಣಯಂತ ಅಂದ್ರೆ ತಂದರು ಅಂತ. ಅನಯಂತ ಅಂತದಕ್ಕೆ ಪ್ರ ಅಂತ ಬಂದಿರೋದ್ರಿಂದ ಪ್ರಾಣಯಂತ ಅಂತ ರಕಾರದ ಕಾರಣದಿಂದಾಗಿ ಣ ಆಗಿದೆ ಅಷ್ಟೇ. ತಂದರು ಅಂತ ಎಲ್ಲಿ ತಂದರು ಅಂದ್ರೆ ಶಿಷ್ಯಾದಿಷು ಸಮ್ಯಕ್ ನೀತವಂತಹ, ಶಿಷ್ಯರು ಪ್ರಶಿಷ್ಯರು ತಮ್ಮ ಮಕ್ಕಳು ಇತ್ಯಾದಿಗಳಿಗೆ ಅದನ್ನ ಕ್ರಮವಾಗಿ ವರ್ಣನೆ ಮಾಡಿದರು ಅಂತ ಅದರ ತಾತ್ಪರ್ಯ. ಮುಂದೆ ಸಯೇಶೋಸುಹು ಸಯೇಶ ಪ್ರಾಣ ಸಯೇಶ ಭೂತಿಶ್ಚ ತಂ ಭೂತಿರಿತಿ ದೇವ ಉಪಾಸಾಂಚಕ್ರಿದೆ ತೇ ಬಭೂವು ಅಭೂತಿರಿತ್ಯ ಸುರಾಹ ತೇಹ ಪರಾ ಬಭೂವು ಅಂತ ಮುಂದೆ ಇದೆ ಅಂತ ನೆನಪು. ಏನದು? ಸಯೇಶ ಅಸುಹು, ಅವನನ್ನೇ ಅಸು ಅನ್ಬೇಕು. ಸಯೇಶ ಪ್ರಾಣ, ಅವನನ್ನೇ ಪ್ರಾಣ ಅಂತ ಹೇಳಬೇಕು. ಅವನು ಭೂತಿಯೂ ಹೌದು ಅಭೂತಿಯೂ ಹೌದು. ಅಂದ್ರೆ ಭೂತಿದಾಯಕನೂ ಹೌದು ಅಭೂತಿದಾಯಕನೂ ಹೌದು. ಭೂತಿ ಅಂದ್ರೆ ಐಶ್ವರ್ಯ, ಅಭೂತಿ ಅಂದ್ರೆ ಅನೈಶ್ವರ್ಯ. ತಮ್ಮ ಭೂತಿ ರೀತಿ ದೇವ ಉಪಾಸನೆ. ಅವನು ಭೂತಿ ಅಂದ್ರೆ ನಮಗೆಲ್ಲರಿಗೂ ಐಶ್ವರ್ಯವನ್ನು ಕೊಡುವವನು ಅಂತ ದೇವತೆಗಳು ಆತನನ್ನ ಉಪಾಸಿಸಿದರು. ತೇ ಬಭೂವು, ಅವರೆಲ್ಲರಿಗೂ ಕೂಡ ತನ್ನಿಮಿತ್ತವಾಗಿ ಐಶ್ವರ್ಯ ಸಿಕ್ಕಿತು, ಸಂಪನ್ನವಾದ ಜೀವನ ನಡೆಸಿದರು. ಆದರೆ ಅಭೂತಿ ರೀತ್ಯ ಸುರಾಹ, ಈ ವಿಷ್ಣು ಅಭೂತಿಯಾಗಿದ್ದಾನೆ, ನಮ್ಮ ಐಶ್ವರ್ಯವನ್ನು ಕಿತ್ಕೋತಾನೆ ಅಂತ ಅವನನ್ನ ಉಪಾಸನೆ ಮಾಡಲಿಕ್ಕೆ ತೊಡಗಿದ್ರು. ಆದ್ರಿಂದ ತೇಹ ಪರಾಭವು, ಅವರು ತಮ್ಮ ಐಹಿಕ ಜೀವನದಲ್ಲೂ ಆಧ್ಯಾತ್ಮಿಕ ಜೀವನದಲ್ಲೂ ಪರಾಭವನ್ನ ಅನುಸರಿಸಿದರು, ಪರಾಭವವನ್ನು ಪಡೆದರು. ಇತಿ ಪ್ರಾಣಸ್ಯ ಭೂತಿತ್ವೇನ ದೇವೋಪಾಸ್ಯತ್ವ ಉಚ್ಯತೆ. ಇಲ್ಲಿ ಪ್ರಾಣನಿಗೆ ದೇವೋಪಾಸ್ಯತ್ವ, ದೇವತೆಗಳಿಂದ ಉಪಾಸಿಸಲ್ಪಟ್ಟಿದ್ದಾನೆ ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಹೇಗೆ ಅಂದ್ರೆ ಭೂತಿತ್ವೇನ, ಭೂತಿ ಎಂಬುದಾಗಿ ಅಥವಾ ಭೂತಿದಾಯಕ ಎಂಬುದಾಗಿ. ಇದು ಒಂದು ಮಾತು. ತಾವಾ ಏತಾ ಸರ್ವಾರ್ಚಃ ಸರ್ವೇ ವೇದ ಸರ್ವೇ ಘೋಷ ಏಕೈವ ವ್ಯಾಹೃತಿ ಪ್ರಾಣ ಏವ ಪ್ರಾಣರಚ ಇತ್ಯೇವ ವಿದ್ಯಾತ್ ಇತಿ ಸರ್ವವೇದೋಕ್ತ ಮುಚ್ಯತೆ. ತಾವಾ ಏತಾಹ ಸರ್ವಾಹ ರುಚಃ, ಎಲ್ಲಾ ಮಂತ್ರಗಳು,
ಋಚಃ ಅಂದ್ರೆ ಋಗ್ವೇದದ ಮಂತ್ರಗಳು ಅಂತ ಆಗಬಹುದು, ಆದ್ರೆ ಒಟ್ಟಾರೆ ಮಂತ್ರಗಳು ಎಲ್ಲೇ ಬಂದ್ರು ಋಗ್ವೇದ ಅಂತ ತಿಳ್ಕೋಬಹುದು. ಸರ್ವೇ ವೇದ, ಎಲ್ಲಾ ವೇದಗಳು. ಸರ್ವೇ ಘೋಷಾಹ, ಇದನ್ನು ಗಮನಿಸಬೇಕು. ಘೋಷ ಅಂದ್ರೆ ಧ್ವನ್ಯಾತ್ಮಕ ಶಬ್ದಗಳು. ಸಮುದ್ರದ ಘೋಷ, ನದಿಯ ಹರಿಯುವ ಶಬ್ದ ಇತ್ಯಾದಿ ಘೋಷಗಳು. ಏಕೈವ ವ್ಯಾಹೃತಿ. ಈ ವ್ಯಾಹೃತಿ ಅಂದ್ರೆ ಹೇಳುವಿಕೆ ಅಂತ ಅದರ ಅರ್ಥ ಆಗ್ತದೆ. ಅದನ್ನ ಏಕೈವ ವ್ಯಾಹೃತಿ ತಿನ್ ಪ್ರತ್ಯಯ ಇದೆ. ವಿ ಆಂಗ್ ಇತ್ಯುಪಸರ್ಗ ದ್ವಯಪೂರ್ವಕಾತ್ ತಿನ್ ಪ್ರತ್ಯಯ ಇದೆ. ಒಂದೇ ಹೇಳುವಿಕೆ. ಇವೆಲ್ಲವೂ ಕೂಡ ಒಂದೇ ಹೇಳುವಿಕೆ. ಇದಕ್ಕೆ ತ್ರಿವಿಕ್ರಮ ಪಂಡಿತರು ಒಂಥರ, ಜಯತೀರ್ಥರು ಒಂಥರ ಅರ್ಥ ಮಾಡ್ತಾರೆ. ಅದನ್ನ ಮತ್ತೆ ಭಾಷ್ಯ ದೀಪಿಕಾಚಾರ್ಯ ಎರಡನ್ನು ಸಂಗ್ರಹಿಸಿದ್ದಾರೆ ಕೂಡ. ಏಕೈವ ವ್ಯಾಹೃತಿ ಅಂದ್ರೆ ಒಂದೇ ನಾಮ. ನನಗೆ ಈ ಸಂದರ್ಭದಲ್ಲಿ ಏನು ಬಂದಿದೆ ಅದನ್ನು ಹೇಳ್ತಿದ್ದೇನೆ. ಒಂದೇ ನಾಮ. ವ್ಯಾಹೃತಿ ಅಂದ್ರೆ ಹೇಳುವಿಕೆ, ಅಂದ್ರೆ ಒಂದೇ ನಾಮ ಅಂತ ಅರ್ಥ. ಅಥವಾ ವ್ಯಾಹೃತಿ ಅಂದ್ರೆ ಪ್ರತಿಪಾದ್ಯ ಅಂತ ಅರ್ಥ. ಹೀಗೆ ಬಂದಿದೆ. ಮುಂದೆ ಯಾರು ಸರ್ವ ಏಕೈವ ವ್ಯಾಹೃತಿ ಪ್ರಾಣ ಏವ ಪ್ರಾಣದಶ ಇತ್ಯೇವ ವಿದ್ಯಾತ್. ಈ ಏಕೈವ ವ್ಯಾಹೃತಿ ಯಾರವನು ಅಂದ್ರೆ ಪ್ರಾಣನೇ, ಈ ಭಗವಂತನೇ ಏಕೈವ ವ್ಯಾಹೃತಿ ಪ್ರತಿಪಾದ್ಯ. ವ್ಯಾಹೃತಿ ಅಂದ್ರೆ ಪ್ರತಿಪಾದ್ಯ. ಆದ್ರಿಂದ ಇವೆಲ್ಲವೂ ಕೂಡ ಪ್ರಾಣರಚಃ, ಪ್ರಾಣನನ್ನ ಭಗವಂತನ ಪ್ರತಿಪಾದನೆ ಮಾಡುವ ವೇದವಾಕ್ಯಗಳೇ ಇವಾಗಿವೆ ಅಂತ ಹೀಗದರ ತಾತ್ಪರ್ಯ. ಅಲ್ಲಿ ಸಯೇಶು ಅಸುಹು ಸ ಪ್ರಾಣ ಅಂತ ಬಂತಲ್ಲ. ಅಸು ಅಂದ್ರೆ ಅಸುರರನ್ನ ಸಂಹರಿಸುವುದರಿಂದ ಆತನನ್ನ ಅಸುರ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಮುಂದೆ ನಾವು ಮತ್ತೊಂದ್ಸರಿ ನೋಡೋರಿದ್ದೇವೆ ಅದನ್ನೆಲ್ಲ. ಅಸುಹು ಅಂದ್ರೆ ಅಸುರ ನಾಶಕ ಅಂತ ತಾತ್ಪರ್ಯ. ಮತ್ತು ನ ಅಂದ್ರೆ ನಕಾರೋ ಬಲಂ, ಶಕಾರ ನಕಾರ ನಶ್ಚ ನಿರ್ವೃತ್ತಿ ವಾಚಕ ಅಂತ ಹೀಗೆಲ್ಲ ಇರೋದ್ರಿಂದ ನಕಾರ ಅಂತ ಅನ್ನೋದು ಆನಂದ ಅನ್ನೋದನ್ನು ತೋರಿಸ್ತದೆ. ಅದರಲ್ಲಿ ಅನ್ನೋದು ಉತ್ಕೃಷ್ಟ ಅನ್ನೋದನ್ನು ತೋರಿಸ್ತದೆ. ಉತ್ಕೃಷ್ಟವಾದ ಆನಂದ ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಆದ್ರಿಂದ ಅವನನ್ನು ಅಸು ಅಂತನೂ ಪ್ರಾಣ ಅಂತನೂ ಹೀಗೆ ವರ್ಣಿಸ್ತಾರೆ. ಐಶ್ವರ್ಯದಾಯಕನಾದ್ರಿಂದ ವಿಭೂತಿ ಅಂತ ಇವೆಲ್ಲ ತಾತ್ಪರ್ಯ. ಪ್ರಾಣಸ್ಥಿತಿ ಇದು ಸರ್ವವೇದೋಕ್ತತ್ವ ಮುಚ್ಚತೆ. ಸರ್ವವೇದಗಳಲ್ಲೂ ಅವನೇ ಪ್ರತಿಪಾದ್ಯನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಜಯತೀರ್ಥರ ಆರಾಧನೆ ದಿವಸ ನಾವು ಮಾಡಿದ ಈ ಶ್ರವಣದಿಂದ ಅವರ ಅಂತರ್ಯಾಮಿಯಾದ, ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ಮಹಾಪ್ರಾಣ, ಅಸು ಪ್ರಾಣ ಇತ್ಯಾದಿ ಶಬ್ದದಿಂದ ವಾಚ್ಯನಾದ ಲಕ್ಷ್ಮೀರಮಣನಾದ ಭಗವಂತ ಪ್ರೀತನಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.